ಗಿಡದಲ್ಲಿ ಕರೆಕ್ಟಾಗಿ ತೋರಿಸ್ಬೇಕು ನೀನು. ಇದರಲ್ಲಿ ಸೋತ್ರೆಪ್ಪೆ ಯಾವುದು, ಮತ್ತು ಯಾವುದು ನೂಲು ರೆಪ್ಪೆ ಯಾವುದು, ಮತ್ತು ಯಾವುದು ಒಣಕಡ್ಡಿ ಹೇಗೆ ತೆಗಿಬೇಕು ಅಂತ ಒಂಚೂರು ತೋರಿಸ್ಕೊಡ್ತೀನಿ. ಯಾವುದು ಅಂತ ಮೊದಲು ತೋರಿಸು ನೀನು. ಇದು ಸೋತ್ರಪ್ಪೆ, ಇದು ಎರಡವ, ಇದು ಎರಡು ಸೋತ್ರಪ್ಪೆ ಅದು ತೆಗಿಬೇಕು. ತೆಗಿಬೇಕಿದೆ. ಇದು ಸೋತ್ರಪ್ಪೆ ತೆಗಿಬೇಕಿದೆ, ಎರಡವ ತೆಗಿತೀನಿ. ಇದು ಎರಡು ಸೋತ್ರಪ್ಪೆ ತೆಗಿಲೇಬೇಕು. ನೋಡಿ ಇದು ಸೋತ್ರಪ್ಪೆ, ಇದು ಎರಡವ. ಇದು ಸೋತ್ರಪ್ಪೆ ಅಂದರೆ ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಸೋತ್ರಪ್ಪೆ ಅಂತ? ಈ ರಪ್ಪೆ ಇದ್ದರೆ ಫಸಲು ಬರಲ್ಲ. ಮಳೆಗಾಲದಲ್ಲಿ ನೀರು ನಿಲ್ತದೆ. ಒಳ್ಳೆ ರಪ್ಪೆಗಳಲ್ಲಿ ಯಾವುದೇ ಕಾರಣ ಫಸಲು ಬರಲ್ಲ. ಈ ರಪ್ಪೆ ಇದ್ದರೆ ಗಿಡ ಚಿಗುರ ಚೆನ್ನಾಗಿ ಬರಲ್ಲ. ಗಿಡ ಇದರಲ್ಲೂ ಫಸಲು ಇಲ್ಲ, ಫಸಲು ಇರಲ್ಲ, ಅದ್ರಲ್ಲಿ ಬರಲ್ಲ ಫಸಲು. ಇದು ನೂಡ್ರಪ್ಪೆನೇ. ಈ ನೂಡ್ರಪ್ಪೆ ಅಲ್ಲೋಗಿ ಫಸಲು ರಕ್ಕೆ ಮೇಲೆ ಕೂರ್ತದೆ. ಅದರಿಂದ ಈ ನೂಡ್ರಪ್ಪೆಗಳು ಗಿಡದಲ್ಲಿ ಇರಬಾರ್ದು, ರಕ್ಕೆ ಮೇಲೆ ಇರಬಾರ್ದು. ಅದರಲ್ಲಿ ಫಸಲು ಇರೋದಿಲ್ಲ ಇದರಲ್ಲಿ. ಇದ್ದ ಫಸಲಿಗೆ ಫಸಲು ಬರಕ್ಕೆ ಗಾಳಿ ಆಡಕ್ಕೆ ಬಿಡಲ್ಲ. ಗಾಳಿ ಆಡಕ್ಕೆ ಬಿಡಲ್ಲ. ಗಿಡ ಈ ಥರ ಇದನ್ನು ತೆಗೆದು ಇದು ಯಾವುದಂತ ನೋಡಬೇಕು, ಹೌದಾ ಅಲ್ಲ ಅಂತ. ಇದು ಕರೆಕ್ಟಾಗಿ ನೂಡ್ರಪ್ಪೆ. ಇದು ಈ ರಪ್ಪೆಗಳು ಇರಬಾರ್ದು ಗಿಡದಲ್ಲಿ. ಎಲ್ಲುಂಟಂದರೆ ಇದ್ರ ಬುಡ ಎಲ್ಲುಂಟಂದ್ರೆ ಇದ್ರದ್ದು ಈ ಕಡೆ ರಪ್ಪೆಲಿ ಉಂಟು, ಈ ಕಡೆ ರಪ್ಪೆಯಲ್ಲಿ. ಈ ಕಡೆ ರಪ್ಪೆಯಿಂದ ಆ ಕಡೆ ರಪ್ಪೆ ಹೋಗಬಾರ್ದು. ಇದು ಹೋದಾಗ ಇಲ್ಲೆಲ್ಲಿ ಈ ಕಡೆ ಸೈಡಲ್ಲಿ ಫಸಲು ಬರಲ್ಲ. ಫಸಲು ಬಂದರೆ ಎಲ್ಲ ಉದುರಿ ಹೋಗುತ್ತೆ ಥಂಡಿಗೆ. ನೋಡಿ ಇದು ಇಲ್ಲಿಗೆ ಕಟ್ಟಾಗಬೇಕು. ಈ ರಾಕಿ ಇಲ್ಲಿಗೆ ಕಟ್ತಾನೆ, ಹಂಗೆ ಕಟ್ತಾ ಇದೇ ಥರ ಬರ್ಬೇಕು. ಕಟ್ತಾ ಇಲ್ಲಿ ರಾಕಿ ಹೊಡಿಬಾರ್ದು. ಇಲ್ಲಿ ನೋಡಿ, ಇದರಲ್ಲೇನು ಇಲ್ಲ, ಫಸಲು ಅನ್ನೋದೇ ಇಲ್ಲ ಇದರಲ್ಲಿ. ನೋಡಿ, ಈ ರಪ್ಪೆಲಿ ಏನು ಫಸಲು ಅನ್ನೋದಿಲ್ಲ. ಈ ರಪ್ಪೆಗಳು ಇರಬಾರ್ದು ಗಿಡಗಳು. ಈ ರಪ್ಪೆ ಆಗಿತ್ತು ಅಂದರೆ ಹೀಗೆ ಈ ರಪ್ಪೆ ಮೇಲೆ ರಪ್ಪೆ ಬಂದಿತ್ತು. ಈ ಥರ ರಪ್ಪೆ ಮೇಲೆ ರಪ್ಪೆ ಬರಬಾರ್ದು. ಇಲ್ಲಿ ಒಳಗಡೆ ಫಸಲು ಉದುರೋಗುತ್ತೆ. ಇಲ್ಲಿ ಒಳಗಡೆ ಇದು ಈ ಸೋತ ರಪ್ಪೆ. ಇದು ಸಲ ಹಣ್ಣು ಕೊಯ್ದಿದ್ರಲ್ಲ, ಈ ರಪ್ಪೆ ಒಂದು ರೌಂಡ್ ಹಣ್ಣು ಕೊಯ್ದಾಯ್ತು, ಹಣ್ಣು ಮುಗಿದಾಯ್ತು. ಮತ್ತು ಇದು ಎರಡನೇ ಸಲ ಇದ್ರಲ್ಲಿ ಬರಲ್ಲ. ಈ ರಪ್ಪೆಲಿ ಬರಲ್ಲ ಎರಡನೇ ಸಲ ಅಲ್ಲ. ಈ ಕಸಿ ಇದು ಈ ಕಸಿ ಹೆಸರೇನಂದರೆ, ಇದು ದೊಡ್ಡ ಕಸಿ ಅಲ್ಲ, ಕಟಪ್ ಕಸಿನ ಅಲ್ಲ, ಇದು ಸೋಸ್ ಕಸಿ ಅಂತಿದ್ರ ಹೆಸರು. ಈಗ ಈ ಕಾಪಿ ಗಿಡಕ್ಕೆ ಈ ಥರ ಸೋಸ್ ಕಾಪಿ ಮಾಡ್ಬೇಕು ನಾವು. ಸೋಸ್ ಕಾಪಿ ಕಸಿ ಮಾಡಿದಾಗ ಒಳ್ಳೆ ರಕ್ಕೆ ಬರ್ತದೆ. ಮತ್ತು ಫಸಲು, ಒಣಕಡ್ಡಿ, ಸೋತ್ರಪ್ಪಿಗಳು, ನೂಡ್ರಪ್ಪಿಗಳು ಎಲ್ಲ ತೆಗೆದು ಕ್ಲೀನಾಗಿ ಸೋಸ್ ಕಸಿ ಮಾಡಿದ್ರೆ ತುದಿ ಭಾಗದಾಗ ಒಳ್ಳೆ ಫಸಲು ನಿಲ್ತದೆ. ಮತ್ತು ಪುನಃ ಹೊಸದಾಗಿ ನೆಕ್ಸ್ಟಿಗೆ ಮತ್ತು ಹಣ್ಣು ಕೊಯ್ದಾದ ಕೂಡಲೇ ಮತ್ತೆ ಪುನಃ ಅರ್ಧ ಅಡಿ ಬರ್ತದೆ. ಒಳ್ಳೆ ಚಿಗುರು ಬರ್ತವೆ. ಅದನ್ನು ಹೊರಗಡೆ ಬಿಡೋದು ಅರ್ಧ ಅಡಿದು. ಮತ್ತು ಒಳಗಡೆ ಚಿಗುರನ್ನ ತೆಗೆದುಬಿಡ್ಬೇಕು. ಅದು ಅಲ್ಲೇ ನೂಡ್ರಪ್ಪೆ ಬರುತ್ತೆ. ಅದನ್ನೇ ತೆಗಿಬೇಕು. ನೋಡ್ರಿ, ಒಳ್ಳೆ ಫಸಲು ಬರ್ಬೇಕಾದ್ರೆ ರಕ್ಕಿಗೆ ಒಳಿಷ್ಟು ಕ್ಲೀನಾಗಿ ಬಿಡಿಸಿ ಈ ಥರ ಓಪನ್ ಮಾಡಿ ಇಟ್ಬಿಟ್ರೆ ಈ ಭಾಗದಾಗ ಒಳ್ಳೆ ಫಸಲು ಬರುತ್ತೆ. ಈ ಭಾಗದಲ್ಲಿ ಮತ್ತು ಅಲ್ಲಿ ಹಿಂದ್ಗಡೆಯಿಂದ ಮತ್ತೆ ಪುನಃ ಅರ್ಧ ಅಡಿ ಚಿಗುರು ಬರುತ್ತೆ. ಅದನ್ನು ವಾಪಸ್ ಇಟ್ಲಾಗೆ ಬಿಡ್ಬೇಕು. ಈ ರಕ್ಕಿ ಮೇಲಿಂದ ಬಿಟ್ಬಿಡ್ಬೇಕು. ಬರೋ ಸಲ ಈ ಕಾಪಿ ಕುಯ್ದು ಕೂಡಲೇ ಈ ರಕ್ಕಿ ಅಲ್ಲಿ ಕಟ್ ಮಾಡಿ ತೆಗೆದುಬಿಡ್ಬೇಕು. ಹೊಸ ರಕ್ಕಿ ಬರುತ್ತೆ. ಆವಾಗ ವರ್ಷ ಒಂದೇ ಥರ ಫಸಲು ಬರುತ್ತೆ ಗಿಡದಲ್ಲಿ. ಒಂದು ವರ್ಷ ಕಮ್ಮಿ, ಒಂದು ವರ್ಷ ಜಾಸ್ತಿ ಅನ್ನೋದಿಲ್ಲ. ಜಾಸ್ತಿನೇ ಆಗುತ್ತೆ ಬಿಟ್ಟರೆ ಕಮ್ಮಿ ಅಂತ ಆಗ. ಈ ಥರ ಕಸಿ ಮಾಡಿದಾಗ ಈ ಥರ ಕೂಳಿಗಳು ಬಡ್ಡೆ ಮೇಲೆ ಬರಬಾರ್ದು. ಅದನ್ನು ಈ ಥರ ಚಾಟಲ್ಲಿ ಕಡಿದ್ಬಿಟ್ಟು ಹೊಡಿಬಾರ್ದು. ಈ ಥರ ಚಾಟಲ್ಲಿ ಕಡಿಬೇಕು. ಈ ಥರ ಹಿಂಗೆ ಕಡಿದ್ಬಿಟ್ಟು ಇದ್ರ ಗಿಡದಲ್ಲಿ ಯಾವುದು ತೆಗಿಬೇಕು, ಹೇಗೆ ಫಸಲು ಚೆನ್ನಾಗಿದೆ, ಯಾವುದು ಉಳಿಸ್ಬೇಕು, ನೀನು ಕ್ಲೀನಾಗಿ ಈಗ ಒಂದು ಹೇಳಿ ತೋರಿಸೋಣ, ಮಾಡಿ ತೋರಿಸು. ಇದು ನೂಡ್ರಪ್ಪೆ, ಇದು ಹೋಗ್ಬೇಕು. ಇದು ನೂಡ್ರಪ್ಪೆ ಹೋಗ್ಬೇಕು. ಅದಾದಮೇಲೆ ಈ ಫಸಲು ಬಲ ಆಗ್ಬೇಕಾದ್ರೆ ಈ ಅಡಿ ರಪ್ಪೆ ಇಲ್ಲಿ ಬಂದುಬಿಟ್ಟದೆ. ಇದನ್ನು ಇಲ್ಲಿ ತೆಗಿಬೇಕು. ಈ ರಪ್ಪೆನ ಅದರಲ್ಲಿ ಫಸಲು ಉಂಟಾ? ಇಲ್ಲ, ಫಸಲಿಲ್ಲ. ನೋಡಿ ತೆಗಿಬೇಕು. ಫಸಲು ಇಲ್ಲಿ ಉಂಟಾ ಇಲ್ಲ ಅಂತ ನೋಡಿ ತೆಗಿಬೇಕು. ಇದು ಫಸಲಿಲ್ಲ, ಅಡಿ ರಪ್ಪೆ ಹೋಯ್ತು. ಅಡಿ ರಪ್ಪೆ ಇದು ಕತ್ತರಿ ರಪ್ಪೆ. ಇದು ಫಸಲಿಲ್ಲ. ಇದು ಸೋತ್ರಪ್ಪೆ. ಇದು ಸೋತ್ರಪ್ಪೆ. ಇದು ಹೋದ್ಸಲ ಕಾಪಿ ಇದು ಸೋತ್ರಪ್ಪೆ. ಇದ್ದಿದ್ರೆ ಗಿಡ ಇಂಪ್ರೂವ್ ಆಗಲ್ಲ ಅಂದರೆ ಮಳೆಯಲ್ಲಿ ಬೇರೆ ಚಿಗುರು ಬರೋಲ್ಲ. ಕಾಪಿ ನಿಲ್ಲಲ್ಲ. ಹಳೆ ರಕ್ಕಿದ್ರೆ ಚಿಗುರು ಬರೋಲ್ಲ. ಅದರಿಂದ ಹಳೆ ರಕ್ಕಿಗಳು ಹೋಗ್ಲೇಬೇಕು.
ಹೋದ ವರ್ಷ ಫಸಲ್ ತೆಗ್ದಿದ್ದಲ್ಲ ಈ ವರ್ಷ ಹೋದ ಫಸಲ್ ಈ ಸಲ ಕ್ಲೀನಾಗಿ ಹೋಗ್ಬೇಕು. ಇದು ಸೋಸ್ ಕಚ್ಚ ಥರ ನಾವು ಮಾಡ್ತಾ ಇದೀವಿ ಅಂತ. ಈ ಥರ ಕಸಿ ಬಂದರೆ ಮಾತ್ರ ಫಸಲು ಒಳ್ಳೆ ಕ್ರಾಪ್ ತೆಗಿಬೋದು. ಒಣಕಟ್ಟಿ ಇರಬಾರ್ದು. ಒಣಕಟ್ಟಿದ್ರೆ ಗಿಡಕ್ಕೆ ಬೋರ್ ಹೊಡಿತದೆ. ಅಲ್ಲಿ ಆ ಬೋರ್ ಏನಾಗುತ್ತೆ, ಈ ಕಡ್ಡಿ ಹೊಡೆದ್ಬಿಟ್ಟು ಸೀದಾ ಡೈರೆಕ್ಟ್ ಗಿಡದ ಬಡ್ಡಿ ಬಿಡಕ್ಕೆ ಹೋಗುತ್ತೆ ಬೋರು. ಒಂದು ಗಿಡಕ್ಕೆ ಬೋರ್ ಹೊಡೆದ್ರೆ ಮತ್ತೆ ಎಲ್ಲ ಗಿಡಕ್ಕೂ ಇಡೀ ತಾಟಕ್ಕೆ ಶುರು ಆಗುತ್ತೆ ಬೋರು. ಟೋಟಲ್ ಬೋರ್. ಹಾಂ, ಈಗ ಮೇಲೆ ನಿಂದು ತಲೆ ಮೇಲೆ ಎಲ್ಲ ಅರ್ಧ ಅಡಿ ಒಳಗೆ ಬಂದ್ಬಿಟ್ಟಿದೆಯಲ್ಲ, ಅದೇನು ಮಾಡ್ತೀವಿ ಈಗ? ಅದು ಅರ್ಧ ಅಡಿ ಎಲ್ಲ ಫುಲ್ ಓಪನ್ ಆಗಲೇಬೇಕು. ಇಲ್ಲಿಂದ ನೀರು ಎಷ್ಟೇ ಮಳೆ ಬಂದರೂ ನೀರು ಇಲ್ಲಿ ಗಿಡ ಚೆನ್ನಾಗಿದೆಯಲ್ಲ, ಫಸಲ್ ಇದೆಯಲ್ಲ, ಅದೇನು ಮಾಡ್ತೀಯಾ? ಅದನ್ನು ಫಸಲ್ ನೋಡಿ ನಾವು ಯಾವ ತೆಗಿಬೇಕು ಅದನ್ನ ನೋಡಿ ತೆಗಿಬೇಕು. ನೂಲು ರಪ್ಪೆಗಳನ್ನ ಕರೆಕ್ಟಾಗಿ ರಪ್ಪೆ ನೋಡೇ ತೆಗಿಬೇಕು. ಒಟ್ರಾಸಿ ಕತ್ತಿ ಕೆಳಬಾರ್ದು. ಕತ್ತಿ ಆ ರೆಕ್ಕೆಗೆ ಹೊಡೆದ ಎರಡು ಕತ್ತಿನ ಈ ಕತ್ತಿ ಬಂದು ಈ ರೆಕ್ಕೆ ಬಡಿಬಾರ್ದು, ಇನ್ನೊಂದು ರೆಕ್ಕೆ ಬಡಿಬಾರ್ದು. ಅಲ್ಲಿ ಕಟ್ಟಾತ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ಕತ್ತಿನ. ಮತ್ತು ಮುಂದಕ್ಕೆ ಬರಬಾರ್ದು ಕತ್ತಿ. ಈ ಥರ ಇದು ಎರಡು ತಕ್ಷಣ ಅಲ್ಲಿಗೆ ಕತ್ತಿಗೆ ನಿಂತು ಬಿಡ್ಬೇಕು. ಮುಂದೆ ಬಂದು ಈ ರೆಕ್ಕೆ ಬಡಿಬಾರ್ದು. ಇದಕ್ಕೆ ಇದು ಅಡ್ಡ ರಪ್ಪೆ. ಇದರಲ್ಲಿ ಯಾವುದೇ ಥರ ಫಸಲಿಲ್ಲ, ಸೋತಾಗ್ಯದ. ಇದು ಈ ರಪ್ಪೆ ಇದ್ದರೆ ಇಲ್ಲೆಲ್ಲಿ ಬೇರೆ ರಪ್ಪೆಗಳು ಚಿಗುರು ಬರೋದಿಲ್ಲ, ಚಿಗುರು ನಿಂತೋಗುತ್ತೆ ಈ ರಪ್ಪೆ ಇದ್ದರೆ. ಮತ್ತು ಕಟ್ತಾ ಇದೇ ಥರನೇ ಬರಬೇಕು. ಕಟ್ಟ ಈ ಕಡೆಯಿಂದ ಬಂದರೆ ಏನಾಗುತ್ತೆ? ರಕ್ಕಿ ಹೊಡೆದೋದ್ರೆ ಚಿಗುರು ಬರೋಲ್ಲ. ಮುಂದಿನ ಫಸಲಿಗೆ ಚಿಗುರು ಬರೋಲ್ಲ ಗಿಡದಲ್ಲಿ. ನೋಡಿ, ಇದು ಉಲ್ಟಾ ರಪ್ಪೆ. ಈ ರಪ್ಪೆ ಇಲ್ಲಿಂದ ತೆಗೆದು ಅಲ್ಲಿಗೆ ಹೋಗಬಾರ್ದು. ಗಿಡದ ತಲೆ ಮೇಲೆ ಹೋಗಬಾರ್ದು, ಮಧ್ಯಕ್ಕೆ ಬರಬಾರ್ದು. ಮಧ್ಯಕ್ಕೆ ಅಲ್ಲಿಗೆ ಬರಬಾರ್ದು. ಇದು ಎಲ್ಲಿಂದ ಬಂತಂದರೆ ಇದೊಂದು ಸೋತ ರಪ್ಪಿದು. ಇದು 2 ವರ್ಷ ಹಿಂದೆ ಫಸಲು ಕುಯ್ದು ಅಕ್ಕಿ. ಇದನ್ನು ಹೋದ ಸಲ ತೆಗೆದ್ರಲ್ಲ ಜನ, ಇದನ್ನು ಬಿಟ್ಟಿದ್ರು. ಅದೊಂದು ಈ ರಕ್ಕಿ ವಾಪಸ್ ಅದಕ್ಕೆ ಹೋಗ್ಯದ. ಇದು 2 ಒಟ್ಟು ಸೇರಿ ತೆಗಿಬೇಕಾಗ್ತದೆ ಇದೀಗ ಇಲ್ಲಿಂದಾನೆ. ಇದು ಅಷ್ಟೇ. ಇದು ಆ ರಪ್ಪೆಯಿಂದ ಇದು ಇಲ್ಲಿ ತನಕ ಈಚೆಗೆ ಬಂದು ದಾಟಿದೆ. ಅಲ್ಲಿಂದ ಈಚೆ ದಾಟಕ್ಕಿಲ್ಲ ರೆಕ್ಕೆಗಳು. ಈ ರೆಕ್ಕೆದು ಇತ್ಲಾಗ ಮಾತ್ರ ಬರಬೇಕು. ಆ ಕಡೆದು ಅತ್ಲಾಗ ಹೋಗ್ಬೇಕು. ಇದು ಇತ್ಲಾಗ ಬರಬೇಕು, ಇದು ಇತ್ಲಾಗ ಬರಬೇಕು. ಅದು ಆ ಕಡೆಗೆ ಹೋಗ್ಬೇಕು ರೆಕ್ಕೆಗಳು. ಇಲ್ಲಿ ಬರೋಂಗಿಲ್ಲ, ಅಲ್ಲಿ ಹೋಗಂಗಿಲ್ಲ ರೆಕ್ಕೆಗಳು. ಈ ಥರ ನಿಂತು ಕಡಿಬೇಕು. ಒಂದೇ ಕಡೆ ನಿಂತು ಕಡಿಯೋದಲ್ಲ. ಯಾವ ಟೈಪಿಗೆ ಯಾವ ಸೈಡಿಂದ ಕತ್ತಿ ಕಡಿಬೋದು, ಯಾವ ಸೈಡ್ ರೆಕ್ಕೆ ಹೊಡೆಯಲ್ಲ, ಅದು ನೋಡಿ ನಿಂತು ಕಡಿಬೇಕು. ಒಂದೇ ಜಾಗದ ನಿಂತು ಕಡಿದ್ರೆ ರೆಕ್ಕೆ ಹೊಡೆದೋಗುತ್ತೆ. ಗಿಡಕ್ಕೆ ಮುಂದೆ ತೊಂದರೆ ಆಗ್ತದೆ. ಗಿಡಗಳು ಚಿಗುರು ಬರೋಲ್ಲ. ಯಾವುದೇ ಕಾರಣ ರೆಕ್ಕೆಗಳು ಹೊಡೆಯಂಗಿಲ್ಲ ಗಿಡದು. ಇದು ಈ ರಕ್ಕಿ ಯಾಕೆ ತೆಗಿತದೇನೆಂದರೆ, ಈ ರಕ್ಕಿ ಆ ಕಡೆಗೆ ಹೋಗ್ಬೇಕಿತ್ತು. ಇದು ಈ ಕಡೆ ಈ ರಕ್ಕೆ ಮೇಲೆ ದಾಟ್ಬಿಟ್ಟದೆ.
ಇದನ್ನು ತೆಗಿಲ್ಲ ಅಂದರೆ ಇಲ್ಲಿ ಅರ್ಧ ಅಡಿ ಚಿಗುರುಗಳು ಸ್ವಲ್ಪ ನಿಂತು ಹೋಗುತ್ತೆ. ಇದನ್ನು ತೆಗಿಲ್ಲ ಅಂದರೆ ಇದನ್ನು ಕಡಿಯೋ ಸತ್ತಿಗೆ ಕರೆಕ್ಟಾಗಿ ಇದೇ ಥರನೇ ಕಡಿಬೇಕು. ಈ ಥರ ಹೊಡೆಯೋಂಗಿಲ್ಲ. ಈ ಕಸಿಗೆ ಏನು ಹೇಳ್ತಾರೆ ಅಂದರೆ, ಈ ಕಸಿಗೆ ಸೋಸ್ ಕಸಿ ಮಾಡೋದಂತ ಹೇಳ್ತಾರೆ. ಫುಲ್ಲು ಸೋಸ್ ಕಸಿ ಇದು. ಯಾವುದೇ ಕಡ್ಡಿ, ಒಣಕಡ್ಡಿ, ಹಳೆ ರಪ್ಪಿಗಳು, ಸೋತ್ ರಪ್ಪಿಗಳು ಯಾವ್ದು ಇರಬಾರ್ದಂತ ಇದನ್ನು ಸೋಸ್ ಕಸಿ. ಈ ಥರ ಕಸಿ ಅಂದರೆ ಸೋಸ್ ಕಸಿ. ಇದು ದೊಡ್ಡ ಕಸಿ ಅಲ್ಲ, ಕ್ಲೀನಾಗಿ ಸೋಸ್ ಕಸಿ ಇದೆ ಗಿಡಕ್ಕೆ. ಗಾಳಿ ಮಳೆ ಬಂದಾಗ ಗಿಡ ಕ್ಲೀನಾಗಿ ತೂಗಾಡಬೇಕು. ಗಾಳಿ ಈ ಕಡೆ ಗಾಳಿ ಆಚೆ ನುಗ್ಗಬೇಕು, ಆಚೆ ಕಡೆ ಗಾಳಿ ಈಚೆ ನುಗ್ಗಬೇಕು. ಆವಾಗ ಇಲ್ಲಿ ನೀರು ನಿಲ್ಲಲ್ಲ ಗಿಡದಲ್ಲಿ, ಕೊಳೆ ಬರಲ್ಲ. ಅದೇ ಆಗ್ತಿದ್ರಾ? ಅದು ಸೋತ್ರಪ್ಪೆ ಅದು. ಇದು ಬೋರರ್ ಹೊಡೆದದು, ತುದಿಯಲ್ಲಿ ಬೋರ್ ಹೊಡೆದದೆ. ಇದು ಬಿಟ್ಬಿಟ್ರೆ ಮತ್ತೆ ಮುಂದೆ ಇನ್ನೊಂದು ರೆಕ್ಕೆ ಹೊಡಿತದೆ ಮತ್ತೆ ಪುನಃ. ಅದಕ್ಕಿಂತ ತೆಗೆದಾಕ್ಬಿಡ್ಬೇಕು ಇದನ್ನ. ಸುಟ್ರೆ ಒಳ್ಳೇದು. ಹಾಂ, ಸುಟ್ಟರೆ ಒಳ್ಳೆಯದು. ಹಾಂ, ತೆಗಿಯೋಕೆ ಆಗ್ತಾಯಿಲ್ಲ. ಆಗ ಒಂದು ಸ್ವಲ್ಪ ಫಸ್ಲು ಉಂಟು ಇದರಲ್ಲಿ. ಮುಂದಿನ ಒಂದು ಫಸ್ಲು ತೆಗೆದ್ಬಿಟ್ಟು ಮತ್ತೆ ಪುನಃ ನೆಕ್ಸ್ಟ್ ಇಯರ್ದಲ್ಲಿ ಮತ್ತೆ ತೆಗಿಬೇಕಾಗ್ತದೆ. ಮತ್ತು ಈಗೆಲ್ಲಿ ಈ ಥರ ಈ ಕಡೆ ಬಂದಿದಲ್ಲ ಯಾವುದಿದು? ಹೌದು, ಇದು ತಾಯಿ ರಕ್ಕಿದು. ಇಲ್ಲಿಂದ ಬಂದ್ಬಿಟ್ಟು ಇದನ್ನು ಪೂರ ಕಟ್ ಮಾಡೋಕ್ಕಾಗಲ್ಲ. ಈ ತಾಯಿ ರಕ್ಕೆ ಬೇಕು. ಇದು ಆ ಕಡೆಗೆ ಹೋಗಿದೆ, ಅಲ್ಲಿ ಜಾಗ ಓಪನ್ ಆಗಿ ಉಂಟು. ಅಲ್ಲಿ ಈ ರಕ್ಕಿಯಲ್ಲಿ ಆ ಕಡೆ ಜಾಗ ಖಾಲಿ ಉಂಟು. ಅದೊಂದು ಈ ರಕ್ಕಿ ಆಚೆಗೆ ಹೋಗೋಕ್ಕೆ ಜಾಗ ಉಂಟು, ಇಲ್ಲಿ ಅವಕಾಶ ಉಂಟು. ಈ ರಕ್ಕಿಗೆ ಫುಲ್ಲು ಬಲ. ಇಲ್ಲಿ ಈ ರಕ್ಕಿಯಲ್ಲಿ ಯಾವುದು ರಕ್ಕಿಗಳು ಇಲ್ಲಿಲ್ಲ, ಜಾಗ ಓಪನ್ ಉಂಟು. ಹಂಗೆ ಈ ರಕ್ಕೆ ಆಚೆಗೆ ಹೋಗ್ತಾ ಇರೋದು, ಅದಕ್ಕಾಗಿ ಬಿಡ್ತಾ ಇರೋದು. ಆದಮೇಲೆ ಈ ರಕ್ಕಿಯಿಂದ ಹಿಂದ್ಗಡೆಗೆ ಈ ರಕ್ಕೆ ಹೋಗ್ತಾ ಉಂಟು. ಯಾವುದು ಇದು? ತಾಯಿ ರಕ್ಕಿನ ಇದು ಹೋಗ್ತಾ ಉಂಟು ಇದ್ರ ಮೇಲೆ. ಕರೆಕ್ಟಾಗಿ ಗಿಡನ ನೆಕ್ಸ್ಟ್ ಇನ್ನೊಂದು ಸಲಕ್ಕೆ ಇದೆಲ್ಲ ಹೋಗುತ್ತೆ. ಹಳಿ ರಪ್ಪೆ ಆಗ್ತವೆ, ಹೋಗ್ತವೆ. ಮತ್ತು ತಾಯಿರಕ್ಕೆ ಮುಂದೆ 100 ರಪ್ಪೆ ಮತ್ತೆ ಬರ್ತವೆ. 100 ರಪ್ಪೆ ತೆಗಿಬೇಕು, ಚಿಗುರನ್ನ ಹತ್ರ ಮುಂದೆ ಬಿಡ್ಬೇಕು. ಮತ್ತೆ ಈ ರಪ್ಪೆಗಳು ಹೋಗ್ತವೆ ಫಸಲು ಕುಯ್ದಾದ್ಮೇಲೆ. ಆದಮೇಲೆ ಆ ಚಿಗುರನ್ನ ಇತ್ತ ಮುಂದೆ ಸಿಗ್ಬೇಕು ನಾವು ನೆಕ್ಸ್ಟ್ ಇಯರಿಗೆ ಫಸಲಿಗೆ.
ಈಗ ನಾವು ತೆಗಿಲಿಕ್ಕೆ ಹೋದರೆ ಇದರಲ್ಲಿ ನಮ್ಮ ಕಾಲು ವಾಶಿ ಫಸಲು ಹೋಗೋದಿಲ್ವಾ? ನಾವು ನೋಡಿ ತೆಗಿಬೇಕು ಇದನ್ನು ಸೋತ್ರಪ್ಪೆ ತೆಗಿಬೇಕು, ಇದನ್ನು 100 ರಪ್ಪೆ ತೆಗಿಬೇಕು, ಒಣಕಡ್ಡಿನಲ್ಲಿ ಕ್ಲೀನ್ ಮಾಡಿಬಿಡ್ಬೇಕು ಇದನ್ನು. ನೋಡು ಇದನ್ನು ಯಾವ ಥರ ತೆಗಿತೀನಿ ನೋಡೋಣ. ಯಾಕೆ ಗಿಡ ಗಾಡಿಗಡೆಯಿಂದ ನೀವು ತೆಗಿತಿದ್ದೀರಾ? ಮೇಲ್ಗಡೆಯಿಂದ ಹೊರಗಡೆಯಿಂದ ತೆಗೆದ್ರೆ ಏನಾಗುತ್ತೆ? ಹೊರಗಡೆಯಿಂದ ಇಲ್ಲಿ ಒಳಗಡೆ ಒಣಗಿದ್ದು ಇದೆಲ್ಲ ಕಾಣಲ್ಲ. ಹೊರಗಡೆಯಿಂದ ನಾವು ಹೊರಗಡೆ ನಿಂತು ತೆಗೆದ್ರೆ ತಾಯಿ ರೆಕ್ಕೆಗಳಿಗೆ ಕತ್ತಿ ತಾಗ್ತದೆ. ಅದರಿಂದ ಒಳಗಡೆ ಸ್ವಲ್ಪ ಈ ಒಣ ರೆಕ್ಕೆನಲ್ಲಿ ತಕ್ಕೊಂಡು ಮತ್ತು ಪುನಃ ಹೊರಗಡೆಯಿಂದ ನಿಂತು ಎಲ್ಲ ಗಿಡ ಸೋಸಿ ಕ್ಲೀನ್ ಮಾಡಿ ಎಳೆ ತೆಗಿಬೇಕಾಗತ್ತೆ. ಇಲ್ಲಿ ಒಳಗಡೆ ಫುಲ್ ಒಣಗೋದು ಉಂಟಲ್ಲ, ಅದರಿಂದ ಒಳಗಡೆ ಒಣಕಡ್ಡಿ ತೆಗಿತಾ ಇರೋದು ಈಗ. ಫಸಲು ಉಂಟಲ್ಲಪ್ಪ, ಈ ಫಸಲು ಆಗಲ್ಲ. ಇದು ನಲ್ಕ ಕೂತಿದೆ, ಆದಮೇಲೆ ನೆಲದಲ್ಲಿ ಸದಿ ಬರುತ್ತೆ. ಸದಿ ಬಂದ ತಕ್ಷಣವೇ ಮಳೆಗಾಲದಲ್ಲಿ 3-4 ಸಲ ಸದಿ ಹೊಡೆಯೋಕ್ಕಾಗಲ್ಲ ತೋಟದವರು. ಸದಿ ಬಂದ ಕೂಡಲೇ ಈ ಫಸಲು ಕರಿಗೋಗಿಬಿಡುತ್ತೆ. ಲಾಸ್ಟಿಗೆ ಈ ಹರಿ ಫುಲ್ಲು ಸೋತ್ರಪ್ಪೆ ಥರಾಗಿ ಬರಲಾಗಿ ನಿಂತು ಬಿಡುತ್ತೆ. ಅದನ್ನು ನಾವು ಏನು ಕಸಿ ಮಾಡ್ತೀವಿ, ನೀಟಾಗಿ ಕ್ಲೀನಾಗಿ ಕಸಿ ಮಾಡ್ಬೇಕು ಈಗ ನಾವು. ಈ ಥರ ನಿತ್ಯ ನಾವು ಹೊರಗಿಂದ ನಿತ್ಯ ಈ ಥರ ಕಸಿ ಮಾಡಬೇಕು. ಕರೆಕ್ಟಾಗಿ ಕಸಿ ಗೊತ್ತಿದ್ದಾರೆ ಆದರೆ ಈ ಥರ ಹೊರಗೆ ನಿತ್ಯ ಕಸಿ ಮಾಡೋದು. ಈ ಥರ ರೆಕ್ಕೆನ ತಿಳಿದ್ಬಿಟ್ಟು ಏನು ಉಂಟಂತ ನೋಡಿಬಿಟ್ಟು ಒಣಕಡ್ಡಿ ಉಂಟಾ, 100 ರಪ್ಪೆ ಉಂಟಾ ಇದನ್ನೆಲ್ಲ ನೋಡಿ ಈ ರೆಕ್ಕೆನ ಎತ್ತಿಡ್ಕೊಂಡು ನಿಧಾನಾಗಿ ರೆಕ್ಕೆನ ಭಾಳ ಸೂಕ್ಷ್ಮವಾಗಿ ಎತ್ತಿಡ್ಕೊಬೇಕು. ಈ ಥರ ರೆಕ್ಕೆನ ಎತ್ತಿಡ್ಬಿಟ್ಟು ಈಗ ನೋಡಿ ಕ್ಲೀನಾಗಿ ಎಳೆ ತೆಗಿಬೇಕು. ಈ ಥರ ಎಳೆ ಸತ್ತಿಗೆ ಕತ್ತಿ ಬಂದು ರೆಕ್ಕೆ ಬಡಿತದೆ, ಬಡಿಬಾರ್ದು ಕತ್ತಿ ಇನ್ನೊಂದು ರೆಕ್ಕೆಗೆ. ಇದು ಸೋತ್ರಪ್ಪೆ. ಇದು ಯಾಕೆ ಥರ ತೆಗಿತೀವಿ ಅಂದರೆ ಒಂದು ಸಲ ಫಸ್ಟು ಒಂದು ರೌಂಡ್ ಎಲ್ಲ ಹೋಗ್ಬೇಕು, ಸುತ್ತ ಹೋಗಬೇಕು. ಮತ್ತು ಪುನಃ ಇದು ಒಂದು ರೌಂಡ್ ಮುಗಿದ ತಕ್ಷಣ ಮತ್ತು ಪುನಃ ಆ ಮಟ್ಟದಲ್ಲಿ ಮತ್ತು ಪುನಃ ಕಸಿ ತೆಗಿಬೇಕು ಮೇಲೆ ರೆಕ್ಕೆಗಳನ್ನ. ಒಂದು ರೌಂಡ್ ಕೆಳಗಡೆ ಆಗಬೇಕು, ಸುತ್ತ ಆಗಬೇಕು. ಗಿಡನ ತಿರುಗಿ ಸುತ್ತ ತಿರುಗಿ ನೋಡಿ ತೆಗಿಬೇಕು. ಕಸಿ ಅಂದ್ಕೊಳ್ಳೆ ಎತ್ತಿ ಕಡಿಯೋದೇನಲ್ಲ. ಈ ಥರ ಎಲ್ಲ ಹೋಗ್ಬೇಕು, ಇದೆಲ್ಲ ಇರಬಾರ್ದು ಇದು. ಅದ್ಯಾಕೆ ದೊಡ್ಡ ಗೆಲ್ ಕರೆದ್ರ? ಇದು ಆ ರಪ್ಪೆ ಮೇಲೆ ಹೇರ್ ಕೂತದೆ, ಅದನ್ನು ತೆಗಿತಾ ಇರೋದು. ಈ ರೆಪ್ಪೆ ಅದ್ರ ಮೇಲೆ, ಆ ಕಡೆ ರಪ್ಪೆ ಮೇಲೆ ಹೇರ್ ಕೂತದೆ, ಅದು ಕೂರಬಾರ್ದು ಆ ರಪ್ಪೆ ಮೇಲೆ.
ಈ ಥರ ಹಣ್ಣು ಕೊಯ್ಸೋತ್ತಿಗೆ ಜನ ಮುರಿದಿರ್ತಾರೆ. ಇದು ಮುರಿದ್ರೆ 4 ಫಸ್ಲು ಉಂಟಂತ ಬಿಡೋಕ್ಕಾಗೋದಿಲ್ಲ, ತೆಗಿಬೇಕಾಗತ್ತೆ. ಇದನ್ನು ತೆಗೆದ್ರೆ ಇಲ್ಲಿ ಬೇರೆ ರೆಕ್ಕೆಗಳು ಬರ್ತವೆ. ನಾನು ಈ ರೆಕ್ಕೆ ತೆಗಿಬೇಕೀಗ. ಹೌದು, ಇದನ್ನು ಯಾಕೆ ತೆಗಿಲೇಬೇಕೀಗ. ಇದರ 4 ಫಸ್ಲುಂಟು. ಇದನ್ನೇನಾದರೂ ನಾವು ತೆಗೆದ್ವಿ, ನಮ್ಮ ಕಸಿ ಗೊತ್ತನ್ನು ತೆಗೆದ್ವಿ, ಸಾವುಕಾರ ಮನೆಯವ್ರು ಬಂದು ಯಾಕಪ್ಪ ಈ ರೆಕ್ಕೆ ತೆಗೆದು ಅಂತ ಕೇಳ್ತಾರೆ. ಅದನ್ನು ಈ ರೆಕ್ಕೆ ಬಿಡಬೇಕಾಗಿದೆ ನಾನು. ಇದು ಅಡಿರಪ್ಪೆ. ಇದು ಸೋತ್ರಪ್ಪೆ, ಆದರೆ 2 ಕಾಳು ಫಸ್ಲು ಉಂಟು, ಅದು ತೆಗಿಲೇಬೇಕು ಸೋತ್ರಪ್ಪಿದು. ಕಸಿ ಮಾಡ್ತಾ ರೆಕ್ಕೆನೆಲ್ಲ ಹಿಂಗೆ ಅಲ್ಲಾಡಿಸ್ಬಿಟ್ಟು ಇದನ್ನೆಲ್ಲ ಇದ್ರಾಗೇನು ಕಸ ಉಂಟು ಗಿಡದಲ್ಲಿ ಅದು ಆದಷ್ಟು ಜವಾಬ್ದಾರಿಯಿಂದ ನಾವು ಎಲ್ಲ ಗಿಡನ ಕಸನ ತೆಗೆದು ಹಾಕಿಂತ ಕಸಿ ಮಾಡಬೇಕು. ಮಳೆಗಾಲದಲ್ಲಿ ಹೌದು, ಅದು ನಿಲ್ಲಬಾರ್ದು ಗಿಡದ ಮೇಲೆ. ಅದು ನಿಂತರೆ ಈ ಜಾಗದಲ್ಲಿ ಈ 4 ರೆಕ್ಕೆ ಸಂದಿಲ್ಲಿ ಅದು ದರ್ಗ ನಿಂತರೆ ಇಲ್ಲೇ ಕೊಳೆಗೆ ಶುರು ಆಗಿಬಿಟ್ಟು ಈ ರೆಕ್ಕೆಗೆ ಮತ್ತು ಪುನಃ ಇಲ್ಲಿ ಬೋರ್ ಥರ ಸ್ಟಾರ್ಟ್ ಆಗುತ್ತೆ ಈ ಜಾಗದಲ್ಲಿ. ಮತ್ತು ಫಸಲೆಲ್ಲ ಉದುರೋಗುತ್ತೆ ಥಂಡಿಗೆ. ಅದು ಇದನ್ನೆಲ್ಲ ಎಂತಂದರೆ ಇದು ಕೆಲಸ ಮಾಡೋದು ಜವಾಬ್ದಾರಿ. ಎಲ್ಲ ಟೈಮು ಸಾವುಕಾರರು ನಿತ್ಯ ಮಾಡ್ಸೋಕ್ಕಾಗಲ್ಲ. ಒಬ್ಬ ಕೆಲಸಗಾರದು ಜವಾಬ್ದಾರಿ. ಕಾಪಿ ಕಸಿ ಅಂದರೆ ನಮ್ಮ ಮನೆ ಥರನೇ ನಾವು ನೋಡ್ಕೋಬೇಕು. ಇನ್ನು ಯಾವ್ದು ಸಾವುಕಾರ ಮನೆ ಗಿಡ ಹೆಂಗೆ ಬೇಕಾರಾಗಲಿ ಬೇಕಾಬಿಟ್ಟು ಮಾಡಬಾರ್ದು. ನಾವು ನಮ್ಮ ಮನೆ ಥರನೇ ನಾವು ನೋಡ್ಕೊಬೇಕು. ಈಗ ನಾನು ಈ ರೆಕ್ಕೆ ತೆಗಿಬೇಕೀಗ. ಅದರಲ್ಲಿ 4 ಫಸ್ಲುಂಟು. ಇದನ್ನು ನಾವು ತೆಗಿಲ್ಲ ಅಂದರೆ ನಾವು ಮಾಡಿದ ಕೆಲಸ ಸರಿಯಾಗಿ ಕಾಣಲ್ಲ. ನಾವು ತೆಗೆದ್ರೆ ಸಾವುಕಾರರಿಗೆ ಇದು ಯಾಕೆ ತೆಗೆದಪ್ಪ ಇಷ್ಟು ಫಸ್ಲು ಉಂಟು ಅಂತ ಹೇಳ್ತಾರೆ. ಬರೋ ವರ್ಷ ಫಸ್ಲು ಹೋಯ್ತಲ್ಲಪ್ಪ ಅಂತ. ಅಂದರೆ ಇದು ಒಂದೇ ಫಸ್ಲಿಗೆ ಇರೋದು. ಇದು ಮುಂದಿನ ಫಸ್ಲಿಗೆ ಏನಲ್ಲ, ಕುಯ್ಯೋ ಫಸ್ಲು ಮಾತ್ರ. ಮತ್ತು ಅದ್ರ ಮುಂದೆ ಕಡಿಲೇಬೇಕು. ಇವತ್ತಾರು ತೆಗಿಲೇಬೇಕು. ಇದು ಸಾವುಕಾರಿಗೋಸ್ಕರ ಇದೊಂದು ರೆಕ್ಕೆನ ಬಿಡಬೇಕಾಗ್ಯದ ಅಷ್ಟೇ. ಇದು ಇದೇ ರಪ್ಪೆ. ಯಾವುದಕ್ಕಂದರೆ ಗದ್ದೆಯಲ್ಲಿ ತೋಟ ಮಾಡಿದ್ರೆ ಈ ಥರ ಇದೊಂದು ರಪ್ಪೆನ ಸೂರ್ಯ ಈ ಕಡೆ ಇಳಿಬಿಸಿ ಹೊಡಿತದೆ. ಸೂರ್ಯ ಪಶ್ಚಿಮ ದಿಕ್ಕಿಂದ
ಆ ಪಶ್ಚಿಮ ದಿಕ್ಕಿಂದು ಸೂರ್ಯ ಫೋಕಸ್ಸು ಈ ಎಲೆಗೆ ಬೀಳ್ಬೇಕಂತ ಹೇಳ್ಬಿಟ್ಟು ಈ ರೆಕ್ಕೆನ ನಿಲ್ಲಿಸ್ಬೇಕಾಗತ್ತೆ. ಆದರೆ ಈ ತೋಟದಲ್ಲಿ ನಿಲ್ಸೋಕ್ಕಾಗಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟಿ ಮರ ಉಂಟು, ನೆರಳುಂಟು. ಆದರೂ ನಾನು ನಿಲ್ಲಿಸಿದ್ದೆ. ಆಗುತ್ತೆ ಆವಾಗ ಈ ರಾಕ್ ಇತ್ಲಾಗ ಬರುತ್ತೆ, ಆ ರಾಕಿ ಅತ್ಲಾಗ ಹೋಗುತ್ತೆ. ಒಂದು ವೇಳೆ ಇದನ್ನ ತೆಗಿಬೇಕಂತಾದ್ರೆ ಅಲ್ಲೇನಾದ್ರೂ ಹೊಸ ರಾಕಿಗಳು ಬಿಡ್ಬೇಕು ನಾವು, ಅರ್ಧ ಅಡಿ ಚಿಗುರುಗಳನ್ನ. ಮತ್ತೆ ಪುನಃ ಇದೊಂದು ಫಸ್ಲು ನಾವು ತಕ್ಕಬೇಕು. ಫಸಲಿಗೋಸ್ಕರ ಇಟ್ಟಿದ್ದೀರಾ? ಒಂದು ಫಸ್ಲಿಗೋಸ್ಕರ ಇಟ್ಟದ್ದು ಈ ರಪ್ಪೆನ. ಅದು ಹಾಗೂ ಇನ್ನೊಂದು ಇಲ್ಲಿ ತೋರಿಸಿದ್ರು. ಇಲ್ಲಿ ಇದು ಈ ರಪ್ಪೆ ಇದು ಒಂದು ಫಸ್ಲಿಗಾಗಿ ಇಟ್ಟಿರೋದು ಇದನ್ನ. ಅದು ಇದು ಈ ರಪ್ಪೆ ಉಂಟಲ್ಲ, ಒಳ್ಳೆ ಗದ್ದೆಯಲ್ಲಿ ಬಯಲು ಜಾಗದಲ್ಲಿ ತೋಟ ಮಾಡಿದ್ರೆ ಈ ರಪ್ಪೆ ತೆಗಿಯೋಕ್ಕೆ ಆಗಲ್ಲ. ಈ ರಪ್ಪಿನ ಫಸ್ಲು ಬಂದು ಈ ರಪ್ಪೆ ಸೋಲ್ತಾ ಅಂದ ಕೂಡಲೇ ಮತ್ತೆ ಇನ್ನೊಂದು ರಪ್ಪೆನ ಇದ್ರ ಬದಲಿಗೆ ಇಲ್ಲಿಂದ ಮತ್ತೆ ವಾಪಸ್ ಕೊಡ್ಬೇಕಾಗ್ತದೆ. ಈ ರಪ್ಪೆ ತೆಗಿಬೇಕಾದ್ರೆ ಮತ್ತೊಂದು ರಪ್ಪೆ ರೆಡಿ ಮಾಡಿ ಇಟ್ಲಾಗ ವಾಪಸ್ ಕೊಡ್ಬೇಕಾಗ್ತದೆ. ಅದೆಲ್ಲಿ ಗದ್ದೆ ತೋಟದಲ್ಲಿ ಬಯಲು ಜಾಗದಲ್ಲಿ. ಇದು ಈ ತೋಟಕ್ಕೆ ನಿಲ್ಸಂಥ ರಪ್ಪೆ ಅಲ್ಲ, ಇದು ಫಸ್ಲಿಗೋಸ್ಕರ ಈ ತೋಟದಲ್ಲಿ ನಿಲ್ಸಿರೋದು ಈ ರಪ್ಪೆನ. ನಾಗೇಶ, ಇದು ಮರ ಇದು ನೆರಳು ಇಷ್ಟು ಸಾಕ ಅಥವಾ ಇನ್ನು ತೆಗಿಬೇಕಾ ಇದ್ರದ್ದು? ಈ ಥರ ಮರ ಇದ್ದರೆ ಕಾಫಿ ಗಿಡ ಈ ಥರ ರೂಪದಲ್ಲಿ ಬರೋದಿಲ್ಲ. ಕಾಫಿ ಗಿಡಕ್ಕೆ ಆದಷ್ಟು ಬಿಸಿಲು ಬೀಳಬೇಕು, ಗಾಳಿ ಆಡಬೇಕು. ಒಂದೊಂದು ಮರ 20 ಅಡಿ ದೂರಕ್ಕೊಂದು ಮರ ಇದ್ರೂ ನಡೀತದೆ, 30 ಅಡಿ ದೂರಕ್ಕೊಂದು ಮರ ಇದ್ರೂ ನಡೀತದೆ. ಈ ಥರ ಮರ ಇರಬಾರ್ದು. ಮೇಲಿಂದ ಹನಿ ಬೀಳ್ತದೆ. ನಾವು ಈ ಥರ ಕಾಫಿ ಬಿಟ್ಬಿಟ್ಟಿವಿ, ಈಗ ಫಸ್ಲು ಬಿಟ್ಟಿವಿ. ನಮಗೇನೋ ಮುಂದಕ್ಕೆ ಒಳ್ಳೆ ಕಾಫಿ ಕುಯ್ತು ಅಂತ ಬಿಟ್ಬಿಟ್ಟಿವಿ. ಅದು ನಾವು ಬಿಟ್ಟು ಪ್ರಯೋಜನ ಆಗಲ್ಲ. ಈ ಥರ ಮರ ಉಂಟಲ್ಲ, ಮಳೆಗಾಲದಲ್ಲಿ ಮಳೆ ಬಂದು ಬಿಟ್ಟು ಹೋದ್ರು 24 ಗಂಟೆ ಹನಿ ಹನ್ತಾ ಇರ್ತದೆ ಮೇಲಿಂದ ಗಿಡ ತಲೆ ಮೇಲೆ. ಆ ನೀರನ್ನ ಬಿದ್ದಂಗೆ ಒಂದು ಕಡೆಯಿಂದ ಇದನ್ನ ಈ ಮೊಗ್ಗುಗಳು ಕೊಳ್ಚೋಗ್ತಾ ಬರ್ತದೆ. ಅವಾಗೆಲ್ಲ ಕೊಳೆ ರೋಗ ಬಂದು ಕಾಯಿ ಕಪ್ಪಾಗಿ ಎಲ್ಲ ಉದುರ ಸ್ಟಾರ್ಟ್ ಆಗುತ್ತೆ. ಅವಾಗ ಮಳೆಗಾಲದಲ್ಲಿ ಮರ ಕಡಿಯೋಕ್ಕಾಗಲ್ಲ, ಈ ಫಸಲು ನಮ್ಮ ಕೈಲಿ ಉಳಿಸಿನಕ್ಕಾಗಲ್ಲ. ಯಾವುದೇ ಕಾರಣದಲ್ಲಿ ಈ ರೋಬಸ್ಟ್ ತೋಟದಲ್ಲಿ ಜಾಸ್ತಿ ಮರ ಇರಬಾರ್ದು. 40 ಅಡಿಗೊಂದು ಮರ ಇದ್ದು ನಡೀತದೆ, 30 ಅಡಿಗೊಂದು ಮರ ಇದ್ದು ನಡೀತದೆ. ಆದಷ್ಟು ಬಿಸಿಲು ಬೇಕು ರೋಬಸ್ಟ್ ತೋಟಕ್ಕೆ. ಅದು ಅರೇಬಿಕಾಗಿ ನಡೀತದೆ ಮರಗಳು. ರೋಬಸ್ಟಿಗೆ ಮಾತ್ರ ಆಗಲ್ಲ. ಮರಗಳು ಬಾರಿ ನೆರಳು ಆಗಲ್ಲ ರೋಬಸ್ಟಿಗೆ. ಎಲ್ಲಿ ಮರ ನಾವು ಮರ ಜಾಸ್ತಿ ಕಮ್ಮಿಯಾಗಿ ತೆಗಿತೀವಿ ಅಷ್ಟು ಚಂದ ತೋಟ ಬರುತ್ತೆ ರೋಬಸ್ಟ್. ಬಿಸಿಲಿದ್ದಷ್ಟು ತೋಟ ಚಂದ ಬರುತ್ತೆ ರೋಬಸ್ಟ್ ಗಿಡಕ್ಕೆ ಸಖತ್ ಮೈನ್ ಬೇಕಾದ್ರೆ ಬಿಸಿಲು. ಕಸಿ ಕೊಟ್ಟಾಯ್ತು. ಈಗ ಮಳೆ ಗಿಳೆ ಬಂದಾದ್ಮೇಲೆ ಇನ್ನು ಮುಂದೆ ಇದ್ರದ್ದು ಹೇಗೆ ಚಿಗುರು ಬರುತ್ತೆ, ಏನ್ ಮಾಡ್ಬೇಕೀಗ? ಈಗ ನಾವೇನ್ ಮಾಡ್ಬೇಕಂದ್ರೆ, ಈಗ ಇಲ್ಲಿ ಗಂಟಲ್ಲಿ ನಮ್ಗೆ ಇಲ್ಲ ಚಿಗುರು ಬರುತ್ತೆ. ಇಲ್ಲೆಲ್ಲ ಚಿಗುರು ಬರುತ್ತೆ ಗಿಡದಲ್ಲಿ. ಈ ಚಿಗುರನ್ನ ಯಾವುದೇ ಕಾರಣದಲ್ಲಿ ನಾವು ಬರಕ್ಕೆ ಬಿಡಬಾರ್ದು. ಆದಷ್ಟು ಒಂದೂವರೆ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಈ ಚಿಗುರುಗಳನ್ನ ಕೈಯಲ್ಲಿ ಎಳೆದು ಈ ಗಂಟುಗಳನ್ನ ಈ ಥರ ತಿಕ್ಕಬೇಕು. ಈ ಸಣ್ಣ ಚಿಗುರು ಇರ್ತಾವೆ ಪುಡಿ, ಅವು ಇರಬಾರ್ದು. ಅವನು ಹಿಂಗೆ ಚಂದ ತಿಕ್ಕಬೇಕು, ಚಿಗುರು ಬರಕ್ಕೆ ಬಿಡಬಾರ್ದು. ಇಲ್ಲಿ ಅರ್ಧ ಅಡಿ ಸ್ಟಾರ್ಟ್ ಆಗುತ್ತೆ. ಆವಾಗ ಅರ್ಧ ಅಡಿ ಸ್ಟಾರ್ಟ್ ಆದ ಕೂಡಲೇ 3 ತಿಂಗಳು ಬಿಟ್ಬಿಟ್ಟು ತಕ್ಷಣ ಅರ್ಧ ಅಡಿನೂ ನಾವು ಬಿಡಿಸ್ಬೇಕು. ಫುಲ್ ಅರ್ಧ ಅಡಿ 100 ರಪ್ಪೆ ಹೊರಗೆ ಬರೋ ರಪ್ಪೆಗಳನ್ನೆಲ್ಲ ಹೊರಗೆ ಬಿಡಬೇಕು. ಮುಂದಿನ ಫಸಲಿ ಬರೋ ರಪ್ಪೆಗಳನ್ನೆಲ್ಲ ಹೊರಗೆ ಬಿಡಬೇಕು. 100 ರಪ್ಪೆಗಳು ತೆಗೆದುಹಾಕ್ಬೇಕು. ಮತ್ತು ಇದೇ ಥರ ಗಿಡನ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೋಬೇಕು ನಾವು. ಅಲ್ಲ, ಈಗ ನೀನು ಕೈ ಇಟ್ಟಿದ್ದಲ್ಲ, ಅಲ್ಲಿಂದ ಒಂದು 5-6 ಗೆಲ್ಲುಗಳು ಈ ಕಡೆ ಬರ್ತವೆ. ಅವಾಗ ಎಷ್ಟು ಬಿಡ್ಬೇಕು? 1 ಬಿಡ್ಬೇಕಾ, 2 ಬಿಡ್ಬೇಕಾ, 3 ಬಿಡ್ಬೇಕು ಒಂದೇ ಗಂಟಲ್ಲಿ? ಈ ಗ್ಯಾಪಿಂದ ಒಂದು ಗೆಲ್ಲು ಹೀಗೆ ಬಿಡಬೇಕು, ಒಂದು ಗೆಲ್ಲು ಈ ಥರ ಬಿಡಬೇಕು, ಮತ್ತೊಂದು ಹಿಂಗೆ ಈ ಥರ ಬಿಡಬೇಕು. ಇಲ್ಲಿ ಇದು ಒಂದೇ ಜಾಗದಲ್ಲಿ 3 ಗೆಲ್ಲು ಬಿಡ್ಬೋದು. ಇದೊಂದೇ ಜಾಗದಲ್ಲಿ ಈ ಒಂದು ಜಾಗದಲ್ಲಿ 3 ಗೆಲ್ಲು ಬಿಡ್ಬೋದು. ನೋಡಿ ಗಿಡ ಬಿಡಬೇಕು. ಎಲ್ಲೆಲ್ಲಿ ಯಾವುದಾದ್ರು ಒಟ್ಟು ಒಂದೊಂದು ಗಿಡ ಹರಿಗಳಿಗೆ ಸ್ವಲ್ಪ ಗ್ಯಾಪ್ ಇರಬೇಕು. 2 ಇಂಚು 3 ಇಂಚು ಗ್ಯಾಪ್ ಇರಬೇಕು. ಗ್ಯಾಪ್ ನೋಡಿ ಬಿಡಬೇಕು. ಅರ್ಧ ಅಡಿ ಒಂದೇ ಸಲ ಕಸಿನೂ ಒಂದೇ ಸಲ. ಅದಾಯ್ತು. ಹಣ್ಣು ಕೊಯ್ಲಾದ ಕೂಡಲೇ ಕಸಿ ಮಾಡೋದು. ಆದ್ಮೇಲೆ ಅರ್ಧ ಅಡಿನ ಒಂದು 3 ತಿಂಗಳು ಬಿಟ್ಟು 3-6 ತಿಂಗಳು ಬಿಟ್ಟು ಅರ್ಧ ಅಡಿ ಸ್ಟಾರ್ಟ್ ಮಾಡಿ 3 ತಿಂಗಳು ಕಸಿ ಆದ್ಮೇಲೆ 3 ತಿಂಗಳು ಬಿಟ್ಟು ಅರ್ಧ ಅಡಿ ಮಾಡಬೇಕು. ಚಿಗುರು ಮಾತ್ರ ಯಾವುದೇ ಕಾರಣಕ್ಕೆ ಇಲ್ಲಿ ಬರಕ್ ಬಿಡಬಾರ್ದು. ಚಿಗುರ್ನ ಅವಾಗ ಈ ರೆಪ್ಪೆಗಳು ನಾವು ಈ ಅರ್ಧ ಅಡಿ ಇಲ್ಲಿ ಜಾಸ್ತಿ ಚಿಗುರು ಬಂತಂದ್ರೆ ಇಲ್ಲಿ ಅರ್ಧ ಅಡಿ ಬರಲ್ಲ, ಅರ್ಧ ಅಡಿ ನಿಂತು ಹೋಗುತ್ತೆ.
ಈ ಚಿಗುರು ಇಲ್ಲಿ ನಾವು ತೆಗಿತಾ ಇದ್ದಂಗೆ ಇಲ್ಲಿ ಅರ್ಧ ಅಡಿ ಜಾಸ್ತಿ ಬರೋಕ್ಕೆ ಶುರು ಆಗುತ್ತೆ. ಅವಾಗ ಅರ್ಧ ಅಡಿ ಆದಷ್ಟು ಮುಂದೆ ಬರುತ್ತೆ. ಮುಂದಿನ ಕ್ರಾಪಿಗೆ ನಮಗೆ ಕ್ರಾಪಿಗೆ ಸಖತ್ತಾಗಿ ಫಸಲು ಇಂಪ್ರೂವ್ ಆಗ್ತದೆ, ಗಿಡ ರೆಕ್ಕೆಗಳು ಇಂಪ್ರೂವ್ ಆಗ್ತದೆ. ಈ ಕಡೆ ಬನ್ನಿ. ಈ ಥರ ತೆಗೆದು ಈ ಥರ ಕ್ಲೀನಾಗಿ ಉಜ್ಜಬೇಕು. ಈ ಥರ ಅದ್ರ ಮೇಲೆ ಭಾರಿ ದಪ್ಪ ಚಿಗುರಾದರೆ ಕತ್ತಿ ಇದರಲ್ಲಿ ಈ ಥರ ಪುಡಿ ಮಾಡಿಬಿಟ್ಟು ತೆಗಿಬೇಕು. ಈ ಥರ ತಿಕ್ಕಬೇಕು. ಇದು ತಾಯಿ ರೆಕ್ಕೆ ಅಂತೇಳಿ ಈ ಕಡೆಗೆ ಬಿಟ್ಟಿದ್ದಾರೆ. ಯಾರು ಹೋಸಲ ಅರ್ಧ ಅಡಿ ಮಾಡಿದವರು. ಇದು ತಾಯಿ ರೆಕ್ಕೆ ಅಂತ ಬಿಟ್ಟಾರೆ. ಇದು ಗಂಡ್ರಪ್ಪೆ ಅಂತ ಬಿಟ್ಟಾರೆ. ಇದು ವಾಪಸ್ ಕುದುರೆ ರೆಪ್ಪೆ ಆಗಿ ಈ ರೆಕ್ಕೆಯಿಂದ ಆ ರೆಕ್ಕೆಗೆ ಹೋಗ್ತಾ ಉಂಟು. ಇದನ್ನು ಇಲ್ಲಿ ತೆಗಿಬೇಕು. ಇಲ್ಲಿಗೆ ಈ ರೆಪ್ಪೆನ ಇಲ್ಲಿ ತೆಗೆದಾಗ ಆ ರೆಕ್ಕೆ ಬಲ ಆಗುತ್ತೆ. ಇಲ್ಲಿ ಅಡ್ಡ ಚಿಗುರುಗಳೆಲ್ಲ ಬರ್ತವೆ. ಹೀಗೆ ಈ ರೆಪ್ಪೆ ಇಲ್ಲಿ ತೆಗಿಬೇಕು. ಇದೇ ಗಿಡದ ಮೇಲೆ ಕುದುರೆ ರೆಪ್ಪೆ ಅಂತ ಬರೋದು. ಇದಿಷ್ಟು ಫಸಲು ತಕ್ಕೊಬೋದು. ಬರೋ ಸಾಲಕ್ಕೆ ಮತ್ತೆ ಇದನ್ನು ಇಲ್ಲಿಗೆ ತೆಗಿಬೇಕಾಗುತ್ತೆ. ಇದು ಈ ಸಾಲ ಕಸಿಲೆಯ ಇದನ್ನು ಇಲ್ಲಿ ತೆಗಿಬೇಕು. ಯಾವುದನ್ನು ಇದು ಸೋತ್ರ ರಪ್ಪೆ ಇದು ಇಲ್ಲಿ ತೆಗಿಬೇಕು. ಇದನ್ನು ಈ ರಪ್ಪಿನ ಇದು ಸೋತ್ರ ರಪ್ಪೆ ಏನು ಫಸ್ಟ್ ಇದಾವೆ ನೋಡಿ. ಈ ರಪ್ಪೆಯಲ್ಲಿ ಯಾವ ಫಸ್ಟ್ ಹೂವೇ ಬರೋದಿಲ್ಲ. ಇದು ಕತ್ತರಿ ರೆಪ್ಪೆ ಒಳಗಡೆ ಹೋಗಿ ನುಗ್ಗಿದೆ. ಇದನ್ನು ತೆಗಿಬೇಕು. ಇದನ್ನು ಈ ಕಡೆಯಿಂದ ಈ ಕಡೆ ಈ ರಪ್ಪೆ ಮೇಲೆ ನುಗ್ಗಬಾರ್ದು. ಇದರೊಳಗಡೆ ನುಗ್ಗಬಾರ್ದು. ಇವು ಮಾತ್ರ ಸಪ್ರೇಟ್ ಈ ಕಡೆಗೆ ಹೋಗ್ಬೇಕು ಈ ರೆಕ್ಕೆಗಳು. ಮತ್ತು ಇದು ಮಾತ್ರ ಈ ಕಡೆಗೆ ಹೋಗ್ಬೇಕು. ಈ ರೆಕ್ಕೆ ಆ ಕಡೆಗೆ ಹೋಗಂಗಿಲ್ಲ. ಇದನ್ನು ತೆಗೆದ್ರೆ ಈ ರೆಕ್ಕೆ ಫುಲ್ ಬಲ ಬರುತ್ತೆ, ಒಳ್ಳೆ ಫಸಲು ನಿಲ್ತದೆ. ಇಲ್ಲ ಅಂತ ಇದು ಹೋಗಿಬಿಟ್ಟು ಅದ್ಮೇಲೆ ಹೇರಿಬಿಟ್ಟು ಇದ್ರಾಗಿರೋ ಫಸಲು ಪೂರ ಮಳೆಗಾಲದಲ್ಲಿ ನೀರು ನಿಂತಿದ್ರಾಗೆಲ್ಲ ಉದುರ್ತದೆ. ಅವಾಗ ಇದೊಂದೇ ರೆಕ್ಕೆಯಲ್ಲಿ ಫಸಲು ಉಳಿತದೆ. ಈಗ ಒಂದು ರೆಕ್ಕೆಲಿ ಉಳಿಯೋದು ಹೆಚ್ಚ. ಇದು 3 ರೆಕ್ಕೆಯಲ್ಲಿ ಫಸಲು ಉದುರ್ತದೆ. ಇದು 1 ರೆಕ್ಕೆಯಿಂದಾಗಿ ಇದು 3 ರೆಕ್ಕೆದ ಫಸಲು ಹೋಗುತ್ತೆ. ಅದನ್ನು ನಾವು ಇದನ್ನು ಇಲ್ಲಿಗೆ ತೆಗಿಬೇಕಾಗ್ತದೆ. ಈ ರಪ್ಪೆ ಇಲ್ಲಿಗೆ ತೆಗಿಬೇಕಾಗತ್ತೆ. ಅದರಿಂದ ನೋಡಿ ಇದು ಅಡಿ ರಪ್ಪೆ. ಇದು ಹೋಗ್ಬೇಕು. ಅಡಿ ರಪ್ಪೆ ಇದೇ ತಾಯಿ ರಪ್ಪೆ. ಇದು ಸೋತ್ರ ರಪ್ಪೆ. ನೋಡಿ ಇದು ಉಲ್ಟವಾಗಿದ್ದು. ಇದು ಒಳಗೆ ಉಲ್ಟಾ ಹೋದರೆ ಮಳೆಗಾಲದಲ್ಲಿ ಫಸಲು ನಿಲ್ಲಲ್ಲ, ಎಲ್ಲ ಉದುರ್ತದೆ. ಅಲ್ಲಿ ನೀರು ನಿಲ್ತದೆ, ಥಂಡಿ ಆಗುತ್ತೆ. ಇದು ಗಿಡಕ್ಕೆ ಅಡ್ಡ ಬಂದದ್ದು. ಇಲ್ಲಿಗೆ ಹೋಗ್ಬೇಕಿದು. ಇದು ಉಲ್ಟಾ ರಪ್ಪೆ. ಇದು ಈ ರಪ್ಪೆ ಉಲ್ಟಾ. ಇದು ಸೋತ್ರ ರಪ್ಪೆ. ಇದು ಸಖತ್ ಬರ್ತದೆ ಗಿಡ. ಇದು ಸೋತ್ರ ರಪ್ಪೆ. ಅಕ್ಕೆ ತೆಗಿತಾ ಇರೋದು.
ಅಡಿ ರಪ್ಪೆ ಇದು ಉಲ್ಟಾ ರಪ್ಪೆ, ರಕ್ಕಿ ಮೇಲೆ ವಾಪಸ್ ಉಲ್ಟಾ ಬರ್ತಾ ಉಂಟಿದ್ದು. ಇದು ಉಲ್ಟಾ, ಇದು ಈ ರಕ್ಕಿಂದ ಆ ರಕ್ಕಿಗೆ ಹೋಗಬಾರ್ದು ಇದು. ಅದು ಕುದುರೆ ರಪ್ಪೆ, ರಪ್ಪೆ ಮರ ರಪ್ಪೆ, ಕುದುರೆ ರಪ್ಪೆ. ಅದು ಅದಕ್ಕೆ ತೆಗ್ದದು, ಅದು ಇರಬಾರ್ದು.
ಈಗ ಬರೋ ವರ್ಷಕ್ಕಾಯ್ತು ಏನು ಇನ್ನು ಚಿಗುರು ಬಂದು ಯಾವುದು ಅಲ್ಲ ಇದು ಇನ್ನು ಈಗ ತೆಗ್ದಿದ್ದು ಈಗ ಚಿಗುರು ಬಂದು ಬರೋ ವರ್ಷಕ್ಕೆ ಈಗ ಅರ್ಧ ಅಡಿಯಲ್ಲಿ ನಾವು ಅರ್ಧ ಅಡಿಯಲ್ಲಿ ಬಿಡ್ಬೇಕು. ಯಾವ್ದು ಬಿಡ್ಬೇಕು? ಈ ಕಡೆಗೆ ಬಂದದ್ದು ಇತ್ಲಾ ಬಿಡಬೇಕು, ಆ ಕಡೆ ಬಿಡಬೇಕು, ಇದರ ಇಲ್ಲಿ ಬಂದು ಈ ಕಡೆ ಬಿಡ್ಬೇಕು, ಇದರ ಬಂದು ಈ ಕಡೆ ಬಿಡಬೇಕು, ಇಲ್ಲಿ ಬಂದು ವಾಪಸ್ ಇತ್ಲಾ ಬಿಡಬೇಕು, ಇಲ್ಲಿ ಬಂದು ವಾಪಸ್ ಹತ್ತ ಬಿಡಬೇಕು, ಎಲ್ಲ ಸೈಡ್ ಸುತ್ತ ಬಿಡಬೇಕು. ಏನಾರ ಭಾರಿ ಬಿಸಿಲು ಹೊಡ್ತಾ ಗಿಡದ ತಲೆಗೆ ಬೀಳ್ತಂದ್ರೆ ವಾಪಸ್ ಒಂದು ರಾಕೆನ ಉಲ್ಟಾ ಹಿಂಗೆ ಬಿಡ್ಬೇಕಾಗತ್ತೆ. ಇಲ್ಲಿಗೆ ಬಿಸಿಲು ಹೊಡಿಬಾರ್ದು ಅಂತ. ಭಾರಿ ಬಿಸಿಲು ಜಾಗದಲ್ಲಿ ಗದ್ದೆ ಇಲ್ಲೆಲ್ಲ ತೋಟ ಮಾಡ್ತದಲ್ಲ ಅಂತ ಒಂದು ರಾಕಿ ಇಲ್ಲಿಂದ ಒಂದು ರಾಕಿ ತೆಗೆದು ಇಲ್ಲಿ ಬಿಡಬೇಕು. ಆ ಸೂರ್ಯದ ಬೆಳಕು ಇಲ್ಲಿ ಬೀಳಬಾರ್ದು, ಇಲ್ಲಿಗೆ ಇಳಿ ಬಿಸಿಲು ಬೀಳಬಾರ್ದು ಸೂರ್ಯಂದು. ಅದು ಬಿತ್ತಂದ್ರೆ ಇಲ್ಲಿ ದಿಂಡ ಮಳೆಗಾಲದಲ್ಲಿ ಅಡ್ಡಾಗೋದಿಲ್ವಾ? ಸ್ವಲ್ಪ ಹೈಟಲ್ಲಿ ಬಿಡಬೇಕು, ಸ್ವಲ್ಪ ಹೈಟಲ್ಲಿ ಸ್ವಲ್ಪ ಎತ್ತರ ಎದ್ದು ಬಂದ ರಕೆನ್ ಬಿಡಬೇಕು. ಇದು ಒಳಗಡೆ ಎದುರುಗಡೆ ಇದು 100 ರಪ್ಪೆಗಳನ್ನೆಲ್ಲ ತೆಗಿಬೇಕು, ಓಪನ್ ಮಾಡ್ಬೇಕು ಫುಲ್ಲು. ಇಲ್ಲಿ ಹಿಂದ್ಗಡೆನೂ ಓಪನ್ ಮಾಡ್ಬೇಕು. ಒಂದು ರಕ್ಕೆ ಮಾತ್ರ ಓಪನ್ ಆಗಿ ಮೇಲೆ ಬಿಟ್ಟಿರ್ಬೇಕು ಹಿಂಗೆ. ಅಂದರೆ ಒಳ್ಳೆ ಗದ್ದೆ ಜಾಗದಲ್ಲಿ ಮಾತ್ರ. ಈ ತೋಟಕ್ಕೆಲ್ಲ ಆಗಲ್ಲ. 6 ರಪ್ಪೆ ಬಿಟ್ಟರೆ ಪೂರ ಫಸಲು ಹೋಗುತ್ತೆ, ಮಳೆಗಾಲದಲ್ಲಿ ಹೋಗುತ್ತೆ. ಇರೋದು ಇದು ಹಳೆ ಗಿಡ ಅಂತ ಕಾಣುತ್ತೆ ಹೌದೌದು ಅಲ್ವಾ? ಇಷ್ಟು ಕಸಿ ಆಗ್ಲೇಬೇಕಲ್ವಾ ಇದಕ್ಕೆ? ಇದು ಇಷ್ಟು ಕಸಿ ಯಾಕೆ ಆಗ್ಬೇಕು? ಅಂದರೆ ಈ ಗಿಡಕ್ಕೆ 2 ವರ್ಷ ಅದು ಕಸಿನೇ ಮಾಡಿರಲ್ಲ. ಕಸಿ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಇದು ಈ ಗಿಡದಲ್ಲಿ ಇದಾಗಿದ್ದು ಒಣಕಡ್ಡಿ, 100 ರಪ್ಪೆ, ರಪ್ಪೆ ಎಲ್ಲ ಆಗಿರೋದು. ನಾವು ಇಷ್ಟು ಕಸಿ ಮಾಡಿವಲ್ಲ, ಇನ್ನೊಂದು 2-3 ತಿಂಗಳಲ್ಲಿ ಒಳ್ಳೆ ಇದು ಈ ಕಡೆಯಿಂದ 100 ರಪ್ಪೆಗಳು ಬರ್ತವೆ, ಮತ್ತು ಒಳ್ಳೆ ಪಸರು ರಪ್ಪೆಗಳು ಬರ್ತವೆ. ಮತ್ತು ಪುನಃ ಈ ಗಿಡನ ಕ್ಲೀನ್ ಮಾಡಿ ಕಸಿ ಮಾಡಿ ಮತ್ತು ಪುನಃ ಈ ಸಲ ಇನ್ನೊಂದು 3 ತಿಂಗಳಲ್ಲಿ ಹೊಸ ರೆಕ್ಕೆಗಳು ಮಾಡಿ ಈ ಕಡೆ ಬಿಟ್ಬಿಡ್ಬೇಕು ತಕ್ಷಣನೇ. ಅವು ಗಿಡ ಹಿಂದೆ ಸಣ್ಣಲ್ಲಿ ಹೇಗಿತ್ತು ಗಿಡ ಅದೇ ಥರ ರೂಢಿ ಬರುತ್ತೆ. ಈ ಗಿಡ ಬಂದ ಕೂಡಲೇ ಇದನ್ನು ಹಾಕ್ತಾ ಫಸಲುಂಟು. ಬರೋ ಸಲ ಕಾಪಿ ಕೊಡ್ಸತ್ತಿಗೆ ಇದನ್ನೆಲ್ಲ ಕಡ್ದಾಕ್ಬಿಟ್ಟು ಈ ಹೊಸ ರೆಕ್ಕೆಗಳನ್ನ ಮತ್ತು ಹೊಸ ನಾವು ತಯಾರು ಮಾಡಬೇಕು. ಗಿಡ ಸಣ್ಣದಾಗುತ್ತೆ, ಸುತ್ತ ಸಣ್ಣದಾಗುತ್ತೆ, ಒಳ್ಳೆ ಕ್ರಾಪ್ ಬರುತ್ತೆ ಅದ್ರ ಮೇಲೆ. ಮತ್ತೆ ಇದು ಹೋಗುತ್ತೆ ಈ ರೆಕ್ಕೆಗಳು ನೆಕ್ಸ್ಟ್ ಇಯರಿಗೆ ಎಲ್ಲ ಹೋಗುತ್ತೆ, ಮತ್ತು ಹೊಸ ರಪ್ಪೆಗಳು ರೆಡಿ ಆಗ್ತವೆ. ಮುಂದಿನ ಸಲಕ್ಕೆ ಸಾವುಕಾರಿಗೆ ಒಳ್ಳೆ ಕಾಪಿ ಆಗುತ್ತೆ. ಇನ್ನು 2 ಬರೋ ಈ ಕಾಪಿ ಬಿಟ್ಟು ನೆಕ್ಸ್ಟ್ ಇಯರಿಗೆ ಒಳ್ಳೆ ಕಾಪಿ ಸಿಗುತ್ತೆ ಸಾವುಕಾರಿಗೆ ಇದೇ ಗಿಡದಲ್ಲಿ.